ಚೆನ್ನಾಗಿತ್ತು ಮೂವಿ, ಸಖತ್ತಾಗಿದೆ. ಇಟ್ಸ್ ಅ ಮಸ್ಟ್ ವಾಚ್. ನ್ಯಾಚುರಲ್ ಆಗಿ ಮೂಡ್ ಬಂದಿದೆ, ಯಾವುದು ಆ್ಯಕ್ಟಿಂಗ್ ಅಂತ ಎನಿ ಪಾಯಿಂಟ್ ಆಫ್ ಟೈಮ್ ಅನಿಸಲಿಲ್ಲ. ಆಮೇಲೆ ಸಿನಿಮ್ಯಾಟೋಗ್ರಫಿ ಆಗಲಿ, ಆ್ಯಕ್ಟರ್ಸು ಮಾಡಿರೋ ಆ್ಯಕ್ಟಿಂಗ್ ಅಂತ ಅನಿಸಲ್ಲ. ಮಸ್ಟ್ ವಾಚ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಈ ಮೂವಿನ ಖಂಡಿತವಾಗೂ ನೋಡಲೇಬೇಕು. ಎಲ್ಲ ಹಿತಾ ಕ್ಯಾರೆಕ್ಟರ್ ತುಂಬ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ, ಚೆನ್ನಾಗಿದೆ. ಮತ್ತು ತಿಮ್ಮನ ಕ್ಯಾರೆಕ್ಟರ್ ಏನಿದೆ, ಯಾವಾಗ ನಾವು ಈ ಎನ್ವೈರ್ಮೆಂಟ್ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದೀವಿ, ಇಂಥ ಟೈಮಲ್ಲಿ ಈ ಮೂವಿ ಒಂದು ಜಾಗೃತಿ ಮೂಡಿಸೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ. ಈ ನನ್ನ ಸ್ನೇಹಿತ ರಕ್ಷಿತ್ ತೀರ್ಥಹಳ್ಳಿ ಅವರು ಈ ಒಂದು ಸಿನಿಮಾದ ಮುಖಾಂತರ ಉತ್ತಮವಾದ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಪ್ರಕೃತಿನೇ ಮನುಷ್ಯನೇ ಅಂತ. ಅಂದರೆ ಪ್ರಕೃತಿಗೆ ಮೀರಿ ಯಾರೂ ಇಲ್ಲ. ಪ್ರಕೃತಿ ಅದಕ್ಕದೇ ಸಮತೋಲನವನ್ನು ಕಂಡುಕೊಳ್ಳುತ್ತೆ. ಅದಕ್ಕೆ ನಾವು ಸಮತೋಲನ ಕಿತ್ಕೊಳ್ಳೋ ಹಾಗೆ ನಾವು ನಡ್ಕೋಬಾರ್ದು. ಮನುಷ್ಯರು ನಾವು ಪ್ರಕೃತಿಗೆ ಪೂರಕವಾಗಿ ನಡ್ಕೋಬೇಕು ಅಂತ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲೊಂದು ನಾನು ಚಿಕ್ಕ ಪಾತ್ರ ಶಂಕರಪ್ಪಗೌಡನ ಒಂದು ಪಾತ್ರವನ್ನು ಕೂಡ ನಿಭಾಯಿಸೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ರಕ್ಷಿತ್ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ಪರಿಸರ ಪೂರಕವಾಗಿರೋದ್ರಿಂದ ಇದೆಲ್ಲ ಶಾಲಾ ಮಕ್ಕಳಿಗೆ ಕೂಡ ತೋರಿಸಿದ್ರೆ ಉತ್ತಮ ಸಂದೇಶವನ್ನು ಬೀರುತ್ತೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫಿಲಿಮ್. ಪ್ರಕೃತಿ ಮತ್ತು ಮನುಷ್ಯ. ಈ ಪ್ರಕೃತಿ ನಾಶ ಆದಂಗೆಲ್ಲ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ನಾವು ಅವ್ರಿಗೆ ನಡುವೆ ಸಂಘರ್ಷ ನಡೀತೈತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಅದನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಪಬ್ಲಿಸಿಟಿ ಮಾಡ್ದಂಗೆಲ್ಲ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ತುಂಬ ಖುಷಿ ಆಯಿತು. ಮಲೆನಾಡಿಗೆ ಹೋಗಿ ಬಂದಂಗೆ ಆಯಿತು. ಎಲ್ಲ ವಿಡಿಯೋಸು, ಕ್ವಾಲಿಟಿ ಆಫ್ ಇಮೇಜ್ ತುಂಬ ಇಷ್ಟ ಆಯಿತು. ಲೈಕ್ ಸೊ ಪ್ರಕೃತಿ ಮಧ್ಯನೇ ಮಾಡಿರೋದು, ಯಾರು ಆ್ಯಕ್ಟ್ ಮಾಡ್ತಿದಾರಂತೂ ಅನಿಸ್ಲಿಲ್ಲ. ಎಲ್ಲ ಅಲ್ಲಿ ನಡೆದಿದ್ದ ನೈಜ ಘಟನೆ ಥರ ಅನ್ನಿಸ್ತು. ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಯಾರೇ ನೋಡಿದ್ರೂ ಖುಷಿ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಸಿಂಪಲ್ ಯಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಎಲ್ಲ ಆ್ಯಕ್ಟರ್ಸ್, ಎಸ್ಪೆಷಲಿ ಹಿತಾ, ನನಗೆ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಆ ಮೂವಿ ತುಂಬ ಚೆನ್ನಾಗಿತ್ತು. ಮತ್ತು ಎಸ್ಪೆಷಲಿ ಅದು ಒಂದು ಸೀನು, ಅದು ತಿಮ್ಮ ಅದು ಹಾವೆಲ್ಲ ಹಿಡಿಯೋದು ತುಂಬ ಇಷ್ಟ ಆಯಿತು. ಆಮೇಲೆ ಥ್ಯಾಂಕ್ ಯು. ಆ ಸಿನಿಮಾದಲ್ಲಿ ಆ ಫಸ್ಟ್ ಸೀನು ಮತ್ತು ಲಾಸ್ಟ್ ಸೀನು ಎಲ್ಲ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಾಯಿದೆ. ಮೊಟ್ಟ ಮೊದಲಿಗೆ ಈ ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಾಗಿ ಅಭಿನಯಿಸ್ತಾ ಇರೋದು ಮಲೆನಾಡಿಗರಿಗೂ ಒಂದು ಹೆಮ್ಮೆ. ಅವರೆಲ್ಲ ಅವರ ಆಶೀರ್ವಾದ ಅಂತ ಭಾವಿಸ್ತೇನೆ. ಒಂದು ಸಂಪೂರ್ಣ ಮಲೆನಾಡದ ಸೌಂದರ್ಯದ ಜೊತೆಗೆ ಒಂದು ಭಾವನಾತ್ಮಕ ಬದುಕನ್ನು ಕಟ್ಟಿಕೊಂಡು ಹೋದಾಗ ಯಾವ ರೀತಿ ಅದರಲ್ಲಿ ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ಳುವ ಹೊರತಾಗಿ ಏನೇನೆಲ್ಲ ಸಮಸ್ಯೆಗಳನ್ನ ಎದುರಾಗುತ್ತೆ ಎಂಬುದನ್ನು ಸಂಪೂರ್ಣ ಚಿತ್ರಣವನ್ನು ನಮ್ಮ ರಕ್ಷಿತ್ ತೀರ್ಥಹಳ್ಳಿಯವರು ಭಾಳ ಚೆನ್ನಾಗಿ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳು ಬರಬೇಕು. ಯಾಕಂದರೆ ಈಗೆಲ್ಲ ಕಡಿ ಬಡಿ ಹೊಡಿ ಅಂಥ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಜನ ತಿರಸ್ಕಾರ ಮಾಡ್ತಿದ್ದಾರೆ. ಆದರೂ ಇಂಥ ಒಂದು ಭಾವನಾತ್ಮಕ ಚಿತ್ರಕ್ಕೆ ಗೆಲುವು ಸಿಕ್ಕಲಿ, ಎಲ್ಲ ಹೆಚ್ಚು ಕನ್ನಡ ಚಿತ್ರಪ್ರೇಮಿಗಳು ಈ ಸಿನಿಮಾ ನೋಡುವಂತಾಗಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ಚಿತ್ರತಂಡಕ್ಕೆ ಸಂಪೂರ್ಣ ಯಶಸ್ಸು ಸಿಕ್ಕಲಿ ಅಂತ ಹೇಳ್ತಾ 12 ಮಾತನ್ನು ಮುಗಿಸ್ತೀನಿ. ಏನಿಲ್ಲ, ನಾನು ಮೊಟ್ಟ ಮೊದಲಾಗಿ ನಾನು ರಂಗಭೂಮಿಯಿಂದ ಬಂದವನು. ಚಿಕ್ಕ ವಯಸ್ಸಿನ ನಾನು ಒಬ್ಬ ಹಾಸ್ಯ ಕಲಾವಿದ ಅಂತ ಗುರುಸ್ಕೊಂಡಿದ್ದೆ ನನ್ನ ಅಭಿಮಾನಿಗಳೊಂದಿಗೆ. ಬಟ್ ಆದರೆ ಇದೊಂದು ಚಾಲೆಂಜ್ ಆಯಿತು ನನಗೆ. ಯಾಕಂದರೆ ಇದರಲ್ಲಿ ಹಾಸ್ಯ ಸ್ವಲ್ಪ ತಿಳಿ ಹಾಸ್ಯ ಕಂಡರೂ ಸಹ ಒಂದು ಗಾಂಭೀರ್ಯ ಪಾತ್ರ, ಜೊತೆಗೆ ಒಂದು ಭಾವನಾತ್ಮಕವಾದ, ನೋಡಿದ್ರಲ್ಲ ಕೊನೆಯಲ್ಲೂ ಸಹ ಭಾವನಾತ್ಮಕವಾದ ಒಂದು ಪಾತ್ರವನ್ನು ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅದು ನಿರ್ದೇಶಕರು ನನ್ನನ್ನು ತಿಕ್ಕಿ ಹಾಸ್ಯ ನಟನ ಜೊತೆಗೆ ಇನ್ನು ಟ್ರ್ಯಾಜಿಡಿನೂ ಮಾಡ್ಬೋದು ಈತನಲ್ಲಿ ಅನ್ನೋದೊಂದು ಕಂಡುಹಿಡ್ಕೊಂಡು ಒಂದು ಪಾತ್ರ ಅವಕಾಶ ಕೊಟ್ಟಿದ್ದಾರೆ. ಮಲೆನಾಡಿಗೆ ಸಿಕ್ಕ ಒಂದು ಅವಕಾಶ, ಒಂದು ತೃಪ್ತಿ ಇದೆ ಅಂತ ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಮೇನ್ ಮೆಸೇಜ್ ಬಂದು ಪ್ರಕೃತಿನ ಉಳಿಸ್ಬೇಕು ಅಂತಂದು. ಸೊ ಪ್ರಕೃತಿನ ಯಾವತ್ತೂ ಮನುಷ್ಯ ಹಾಳು ಮಾಡಬಾರ್ದು. ಸೊ ಇದ್ರ ಬಗ್ಗೆ ಮೇಯ್ನಾಗಿ ರಿಸರ್ವೇರ್ ಬಂದು ಕಿಂಗ್ ಕೋಬ್ರಾ ಬಗ್ಗೆ ತೊಗೊಂಡಿದ್ದಾರೆ. ಸೊ ಕಿಂಗ್ ಕೋಬ್ರಾ ನಮಗೆ ಗೊತ್ತಿರೋ ಹಂಗೆ ಅದು ಎಬಿಟೇಟ್ ಬಂದು ಆಗುಂಬೆ ಘಾಟಲ್ಲಿ, ತೀರ್ಥಹಳ್ಳಿಲಿ. ಸೊ ನನ್ನ ವೈಫ್ ಬೇಸಿಕಲಿ ಫ್ರಮ್ ಅಲ್ಲಿಯವರೇ. ನಾನು ಪ್ರತಿ ಸರಿ ಹೋಗ್ತಾ ಇರ್ತೀವಿ ಊರಲ್ಲಿ. ತುಂಬ ಪ್ರಕೃತಿ ಚೆನ್ನಾಗಿದೆ. ಸೊ ಈ ಪ್ರಕೃತಿನ ಉಳಿಸಿ ಅಂತ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಮೆಸೇಜ್. ಸೊ ಅದೇ ರೀತಿ ಎಲ್ಲ ಹೋಲ್ ಟೀಮ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ತಿಮ್ಮಣ್ಣವರಾಗಲಿ ಎಲ್ಲ
ಎಲ್ಲರೂ ಆಗಲಿ, ಆಶಿಕ್ ಅವರಾಗಲಿ, ಸೀನಿಯರ್ ಸ್ಟಾಫ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಕ್ಕಳು. ಸೊ ಪ್ರಕೃತಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಮೂವಿ ಎಲ್ಲೂ ಬೋರ್ ಆಗಿಲ್ಲ. ಖಂಡಿತವಾಗಿ ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಈ ಮೂವಿನ ನೋಡಬೇಕು. ಸೊ ಆಲ್ ದ ಬೆಸ್ಟ್ ಆಲ್ ಟೀಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೂವಿ ಅಂತೂ. ಈಗ ಅಂದರೆ ಕಾಡಿನ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ. ಹಾಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀವಿ. ಮಲೆನಾಡು ಅಂದರೆ ಏನಿರುತ್ತೆ ಅಂದರೆ ಅಲ್ಲಿಂದ ವಿಶೇಷತೆ ಏನು, ಮಲೆನಾಡು ಜನರ ಭಾಷೆ, ಹಾಗೆ ಮಲೆನಾಡಲ್ಲಿ ಏನು ವಿಶೇಷ, ಹಾಗೆ ಅಲ್ಲಿಂದ ಸ್ಪೆಷಲ್ ತಿಂಡಿ ಕಡುಬು, ಹಾಗೆ ಮೀನು ಹಿಡಿಯೋದು ಎಲ್ಲ ತುಂಬ ಇಷ್ಟ ಆಯಿತು. ನಾವು ಇಬ್ಬರು ಕೂಡ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ನಮ್ಮದು ಇದು ಫಸ್ಟ್ ಟೈಮ್ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದು. ಎಲ್ಲರಿಗೆ ನಮ್ಮದು ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಮೂವಿ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ತುಂಬ ಚೆನ್ನಾಗಿದೆ ಮೂವಿ. ಇನ್ನು ರಕ್ಷಿತ್ ತೀರ್ಥಹಳ್ಳಿ ಅವರು ನಿರ್ದೇಶನ ಮಾಡಿರುವ ತಿಮ್ಮನ ಮೊಟ್ಟೆಗಳು ಅನ್ನೋ ಫಿಲಮ್ ನೋಡ್ಕೊಂಬಂದೆ. ಸೊ ಬೇಸಿಕಲಿ ಅದು ಏನಂತಂದರೆ ನಮ್ಮ ಮಲೆನಾಡು ರೀಜನ್ ಬಗ್ಗೆ ನೀಟಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ದೇವರು ಮತ್ತು ಪ್ರಕೃತಿ ಮತ್ತು ಮನುಷ್ಯರ ಮಧ್ಯೆ ಇರುವ ಹಾವಭಾವಗಳು ಏನು, ನಮ್ಮ ಮೂಢನಂಬಿಕೆಗಳು ಏನು ಅಂತ ಎಲ್ಲರೂ ಫಸ್ಟ್ ತಿಳ್ಕೊಬೋದು. ತಿಮ್ಮನ ಮೊಟ್ಟೆಗಳು ಅಂತ ಅಂದರೆ ತಿಮ್ಮ ಮೊಟ್ಟೆ ಇಡ್ತಾನೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಆದರೆ ಫಿಲಮ್ ನೋಡಿದಾಗೆ ಗೊತ್ತಾಗುತ್ತೆ ತಿಮ್ಮನ ಮೊಟ್ಟೆಗಳು ಅಂದರೆ ಏನು ಆ್ಯಕ್ಚುಲಿ ಏನು ಅಂತ. ಅದು ಮೇನ್ಲಿ ಕಾಳಿಂಗ ಸರ್ಪ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೊ ಅದೇ ಪ್ರತಿಯೊಬ್ಬರು ನೋಡಬೇಕಾಗಿರೋ ಮೂವಿ, ಎಸ್ಪೆಷಲಿ ಮಲೆನಾಡು ರೀಜನ್ ಅವ್ರು ನೋಡಲೇಬೇಕು. ಆ ಭಾಷೆ ತುಂಬ ಹೈಲೈಟ್ ಆಗಿದೆ. ಸೊ ಥ್ಯಾಂಕ್ ಯು. ಸೊ ಇವಾಗಿನ್ನೂ ಫಸ್ಟ್ ಪ್ರೀಮಿಯರ್ ಆಯಿತು. ಜನ ಎಲ್ಲ ಬಂದು ನೋಡಿದ್ರು, ತುಂಬ ಇಷ್ಟಪಟ್ಟಿದ್ದಾರೆ. ಯಾರ್ಯಾರು ನೋಡಿದಾರೋ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಎಲ್ಲ ಕ್ಯಾರೆಕ್ಟರ್ಸ್ ಆಗಲಿ, ಸರ್ ಹೇಳ್ದಂಗೆ ಮಳೆ ಪಾಠ ಶುರು ಆದಾಗಿಂದ ಎಲ್ರಿಗೂ ತುಂಬ ಕನೆಕ್ಟ್ ಆಗಿದೆ, ತುಂಬ ಇಷ್ಟ ಆಗಿದೆ. ಆ್ಯಂಡ್ ಇದರಲ್ಲಿ ಒಂದು ಸಿಕ್ಕಾಪಟ್ಟೆ ಒಳ್ಳೆ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಜನ ಹೇಗೆ ಇವಾಗ ನಾವು ನಮ್ಮ ಪ್ರಕೃತಿನ ಹೇಗೆ ಉಳಿಸ್ಕೊಬೋದು, ಆ್ಯಂಡ್ ಕಾಳಿಂಗ ಸರ್ಪ ವಿಷಯ ತಗೊಂಡಿದ್ದಾಗಲಿ ಅಥವಾ ಸೈಂಟಿಫಿಕ್ ಎರಡೂ ಮುಖ್ಯ ಆಗುತ್ತೆ. ಈವನ್ ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡಬೇಕಾಗುತ್ತೆ, ಈವನ್ ನಾವು ಎಮೋಷ್ನಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಹೇಗೆ ಎತ್ಕೊಂಡು ಹೋಗಿದ್ದಾರೆ. ಆ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಅವ್ನು ಏನು ಅನುಭವಿಸ್ತಾನೆ, ಆ್ಯಂಡ್ ಅವಳ ಜೊತೆ ನಾನು ಹಿತ ಅನ್ನೋ ಪಾತ್ರ ಮಾಡಿದ್ದೀನಿ. ಸೊ ಆ ಪಾತ್ರ ಹೇಗೆ ಈ ಕತೆಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಎಲ್ಲ ಪಾತ್ರಗಳು ಕೊನೆಗೆ ಹೇಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕ್ಲೈಮ್ಯಾಕ್ಸಿಗೆ ಬಂದಿರುತ್ತೆ ಈ ಒಂದು ಸಿನಿಮಾ. ಸೊ ಜನ ನೋಡಿದವರೆಲ್ಲ ತುಂಬ ಇಷ್ಟಪಟ್ಟರು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಗ್ತಿದೆ. ಸೊ ಇದನ್ನು ಇನ್ನೂ ಹೆಚ್ಚು ಜನ ನೋಡಬೇಕು. ಆ್ಯಕ್ಚುಲಿ ಇದು ಬಹಳ ಪ್ರಸ್ತುತವಾಗಿರುವಂಥ ಒಂದು ಸಿನಿಮಾ. ಆ್ಯಂಡ್ ನೋಡಿದವರೆಲ್ಲ ತುಂಬ ಇಷ್ಟಪಟ್ಟರು. ಹೇಳ್ದಂಗೆ ಕಾಸರವಳ್ಳಿ ಸರ್ ಆಗಿರಲಿ, ಪಿ ಶೇಷಾದ್ರಿ ಸರ್ ಆಗಿರಲಿ, ಅವರು ಎಲ್ಲ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಬಂದು ಈ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.